ಹಲೋ ಎವ್ರಿವನ್. 82ನೇ ಪ್ರಶ್ನೆಯನ್ನ ನೋಡೋಣ. ನಿಮ್ನ ದರ್ಪಣದ ಮುಂದೆ ಸಿಯಿಂದ ಆಚೆ ವಸ್ತುವನ್ನಿರಿಸಿದಾಗ ಉಂಟಾಗುವ ಪ್ರತಿಬಿಂಬದ ರೇಖಾಚಿತ್ರವನ್ನು ಬರೆಯಿರಿ. ರೇಖಾಚಿತ್ರದ ಸಹಾಯದಿಂದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವಗಳನ್ನು ತಿಳಿಸಿ. ಸೊ ನಿಮ್ನ ದರ್ಪಣದ ಮುಂದೆ ಬಿ ಅಂದ್ರೆ ಸಿಗಿಂತ ಆಚೆ ವಸ್ತುವನ್ನ ಇರಿಸಿದಾಗ, ಸೊ ಬಿ ಅನ್ನೋದು ವಸ್ತುವಿನ ಸ್ಥಾನ ಆಗಿದೆ. ಸೊ ಅದು ಸಿಗಿಂತ ಆಚೆ ಇದೆ. ಸೊ ವಸ್ತುವಿನಿಂದ ಒಂದು ರೇಖೆ ಸಮಾಂತರವಾಗಿ, ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಅದು ಹೊರಟು ದರ್ಪಣದ ಮೇಲೆ ಬಿದ್ದಂತಹ ರೇಖೆ ಪ್ರಧಾನ ಸಂಗಮದಿಂದ ಅದು ಪಾಸ್ ಆಗಿ ಬರುತ್ತೆ. ಇನ್ನೊಂದು ರೇಖೆ, ವಸ್ತುವಿನಿಂದ ಹೊರಟಂತಹ ಇನ್ನೊಂದು ರೇಖೆ ಏನಾಗತ್ತೆ, ಪ್ರಧಾನ ಇಲ್ಲಿ ಸೀನ ಮೂಲಕ ಪಾಸ್ ಆಗಿ, ಯಾವಾಗ ವಸ್ತುವಿನಿಂದ ಹೊರಟಂತಹ ರೇಖೆ ಸೀನ ಮೂಲಕ ಪಾಸ್ ಆಗತ್ತೋ ಅದು ಅದರ ಒಂದು ಪಥವನ್ನ ಪುನಃ ಹಿಂಬಾಲಿಸತ್ತೆ. ಅಂದ್ರೆ ಯಾವ ಪಥದಲ್ಲಿ ಅದು ಬಂದಿದ್ಯೋ ಅದೇ ಪಥದಲ್ಲಿ ಅದು ಪ್ರತಿಫಲನಗೊಳ್ಳತ್ತೆ. ಹಾಗಾಗಿ ಇಲ್ಲಿ ಈ ಒಂದು ಸಮಾಂತರ ರೇಖೆಯ ಪ್ರತಿಫಲನ ಮತ್ತೆ ಸಿನಿಂದ ಪಾಸ್ ಆದಂತಹ ರೇಖೆಯ ಪ್ರತಿಫಲನ ಎರಡು ಛೇದಿಸುವಂತಹ ಬಿಂದುವಿನಲ್ಲಿ ನಾವು ಪ್ರತಿಬಿಂಬವನ್ನ ನೋಡಬಹುದು. ಹಾಗೆ ಇಲ್ಲಿ ಉಂಟಾದಂತಹ ಪ್ರತಿಬಿಂಬ ಸತ್ಯ ಪ್ರತಿಬಿಂಬ ಆಗಿದೆ, ತಲೆ ಕೆಳಗಾದಂತಹ ಪ್ರತಿಬಿಂಬ. ಹಾಗೆ ಗಾತ್ರದಲ್ಲಿ ವಸ್ತುವಿನ ಗಾತ್ರಕ್ಕಿಂತ ಚಿಕ್ಕದಾದಂತಹ ಪ್ರತಿಬಿಂಬವನ್ನ ನಾವಿಲ್ಲಿ ನೋಡೋದಕ್ಕೆ ಸಾಧ್ಯ.